ಮಿಸ್ಟೇಕ್ ಏನಾದರೂ ಹುಡುಗಿ ಜೊತೆ ಬಂತಿದ್ರೆ ಇಲ್ಲಿ ಬೀಚ್ ನೋಡ್ಕೊಂಡು ಮೀನು ತಿನ್ಕೊಂಡು ಆರಾಮಾಗಿ ಇಲ್ಲಿ ಶಾಪಿಂಗ್ ಮಾಡ್ಬೋದು ಏರಿಯಾದಲ್ಲಿ. ನಮ್ಮ ಕರ್ಮಕ್ಕೆ ಅವೆಲ್ಲ ಸೀನಿಲ್ಲ ಯಾಕಂದು. ಬಟ್ ವಿ ಪಾಯಿಂಟಲ್ಲಿ ಅಭಿಷೇಕ್ ಅಂತೂ ಇಂತೂ ಡೇ 3 ಸ್ಟಾರ್ಟಿಂಗಲ್ಲಿ ನಾವು ಹೋಗ್ತಿರೋ ಜಾಗ ಯಾವುದು ಅಂತಂದರೆ ಆಲ್ಮೋಸ್ಟ್ ಇವಾಗ ಧನುಷ್ಕೋಡಿ ಮುಗೀತು. ಧನುಷ್ಕೋಡಿ ಮುಗಿಸ್ಕೊಂಡು ಧನುಷ್ಕೋಡಿಯಿಂದ ಕನ್ಯಾಕುಮಾರಿ ಅರೌಂಡ್ ಅಲ್ಲಿಗೂ ಸೇಮ್ ಒಂದು 350 ಸಮಥಿಂಗ್ ಏನೋ ಆಗುತ್ತೆ. ಬಟ್ ನಾವು ಧನುಷ್ಕೋಡಿ ಮುಗಿಸ್ಕೊಂಡು ಹೊರಟು ಹೋಗೋ ದಾರಿಯಲ್ಲಿ ಸ್ವಲ್ಪ ಕನ್ಯಾಕುಮಾರಿಗೆ ಹೇಗೆ ಇದ್ರು ನಾವು ಹೋಗ್ಬೇಕಾಗಿರೋದು ವ್ಯೂ ನೋಡೋದಕ್ಕೆ. ಸೊ ಆ ವ್ಯೂ ನೋಡೋದಕ್ಕೆ 6-7 ಆಗುತ್ತೆ. ಆ ಟೈಮಿಗೆ ಹೋಗ್ಬೇಕಿತ್ತು. ಬಟ್ ಹೋಗೋ ದಾರಿಲಿ ಸ್ವಲ್ಪ ನಿದ್ದೆ ಬರ್ತದೆ. ಸ್ವಲ್ಪ ನಿದ್ದೆ ಮಾಡ್ಕೋಣ ಅಂತ ಗಾಡಿ ಸೈಡಿಗೆ ಹಾಕಿ ಸ್ವಲ್ಪ ಚೆನ್ನಾಗಿ ನಿದ್ದೆ ಮಾಡಿದು ಒಂದು 2 ಅವರ್ಸು. ಸೊ ಈಗ ನಿದ್ದೆನೂ ಮುಗೀತು ಗುರು. ಇವಾಗ ಹೈವೇಯಿಂದ ಡೈರೆಕ್ಟ್ ಕನ್ಯಾಕುಮಾರಿ ಹೋಗೋದು. ಅಲ್ಲಿ ವ್ಯೂವಲ್ಲೇ ಸಿಗೋಣ ಬನ್ನಿ. ವ್ಯೂ ಹೇಗಿರುತ್ತೆ ಅಂತ ಮಾತಾಡೋಣ. ಒಂದು ವ್ಯೂಗೋಸ್ಕರ ಅದು ಶ್ರೀಲಂಕಾ ನಮ್ಮ ಧನುಷ್ಕೋಡಿ ಇದೆಯಲ್ಲ, ಡೆಡ್ ಎಂಡ್ ಆಫ್ ಭಾರತ್ ರೋಡ್, ಅಲ್ಲಿಂದ ಕನ್ಯಾಕುಮಾರಿ ಮತ್ತೆ ಭಾರತದ ತುತ್ತ ತುದಿ ಕನ್ಯಾಕುಮಾರಿ. ಅಲ್ಲಿ ಹೋಗ್ತಿದ್ದೀವಿ ಬರೀ ಒಂದೇ ಒಂದು ಸೂರ್ಯ ನೋಡೋದಕ್ಕೆ. ಸೂರ್ಯ ಇದು ನ್ಯಾಯನಾ? ನಿಮ್ಮ ನೋಡೋಕೆ ಇಷ್ಟು ದೂರ ಬರ್ತಾ ಇದ್ದೀವಿ. ನನಗೂ ಟೈಮೇ ಇಲ್ಲ ಗುರು. ಆಲ್ರೆಡಿ ಟೈಮ್ ಬೇರೆ ಆಗೋಗಿದೆ. ಅಷ್ಟೊಂದು ಲೇಟ್ ಆಗ್ತದೆ ಹೋಗೋಕ್ಕಾಗುತ್ತಿಲ್ಲ. A few minutes later. ಮನು ಸಮುದ್ರ ನೀನು 1 ಕಿಲೋಮೀಟರ್ ಇದಾವೆ ಕನ್ಯಾಕುಮಾರಿ. ವೆಲ್ಕಮ್ ಟು ಕನ್ಯಾಕುಮಾರಿ. Finally we are in Kanyakumari. ಕೇರಳ KL ಕೇರಳ. ಮ್ಯಾಟ್ರ್ ಏನಾಯ್ತು ಅಂತ ಅಂದರೆ ಕನ್ಯಾಕುಮಾರಿಗೆ ಬಂದೆ ಸರಿ, ಓಕೆ ಗೂಗಲ್ ಮ್ಯಾಪ್ ಹಾಕಂದು. ಬಟ್ ವ್ಯೂ ಪಾಯಿಂಟಲ್ಲಿ ವ್ಯೂ ಪಾಯಿಂಟ್ ಇದು ಆಕ್ಚುಲಿ ಚೆನ್ನಾಗಿರೋದು. ತಗೋ ಟೈಮ್ ಇಲ್ಲ. ಓ ಸಾಗದಾಗಿದೆ ಗುರು ವ್ಯೂ. ಮನು ನಾನು ಸಮುದ್ರ ನೀನು. ಇಲ್ಲ ಸನ್ರೈಸಿಂಗ್ ಆ ಕಡೆ ಇದೆ. ಸನ್ರೈಸಿಂಗು ಏಯ್ ನೀನು ಅವ್ರನ್ನ ಕೇಳಿದ್ರೆ ಬೈಕ್ ಬಾಗುರ ಅಲ್ಲಿದೆ. ಗಾಡಿನ ಲಗೇಜ್ನ ಒಂದು ಕಡೆ ಹಾಕ್ಬಿಟ್ಟು ಲಾಕರ್ ಕಡೆ ಆಮೇಲೆ ಗಾಡಿ ಎತ್ತನ ಅಂತ. ಸೊ ಗಾಡಿನ ಹಾಕೋವರೆಗೂ ವೆಯ್ಟ್ ಮಾಡಬೇಕು. ಅಯ್ಯೋ ಈ ವ್ಯೂ ನೋಡೋದಕ್ಕೆ ಅಲ್ಲಿಂದ ಬಂದ್ವಲ್ ಗುರು. ಏನು ಸಖತ್ತಾಗಿದೆ ಗುರು ವ್ಯೂ. ಹಾಂ ಸ್ಟ್ರೈಟಾ? ಎಂಟ್ರಿ ಇದೆಯಲ್ವಾ ಗೊತ್ತಿಲ್ಲ ಗುರು. ನಮ್ಮ ಹುಡುಗರು ಹೋಗೋಣ ಅಂತಂದ್ರೆ ಹೋಗ್ತಿದ್ದೀನಿ ಅಷ್ಟೇ.
ಇಲ್ಲೊಂದು ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ ನಿನ್ ಜನ್ಮಕ್ಕೆ ಹೋಗೋ. ರಾಮ ಸೇತುವೆಗಿಂತ ಉದ್ದ ಸೇತುವೆ ತಗೊಂಬಂದು ನಿಲ್ಲಿಸಿದ್ದೀವಿ. ಅಯ್ಯೋ, ವ್ಯೂ ನೋಡೋದಕ್ಕೆ ಸನ್ರೈಸಿಂಗ್ ಆಗಲ್ಲ ಬಿಕಾಸ್ ಮಳೆ ಬಂದಿರೋದ್ರಿಂದ. ಬಂದಿರೋ ತಪ್ಪಿಗೆ ನೋಡ್ಕೊಂಡು ಹೋಗ್ಬೇಕು, ಇದಷ್ಟೇ ಆಪ್ಷನ್. ಗಾಳಿ ತುಂಬ ಜೋರಿದೆ. ಯೂಟ್ಯೂಬ್ ಚಾನಲ್ ಪೇರು ಅಭಿಷೇಕ್ ಶೆಟ್ಟಿ. ಹಾಂ, ಫಿಲ್ಮ್ ಮುಗೀತು ಗುರು. ಇಷ್ಟೇ, ಹಿಂಗೆ ಓದೋಕ್ಕಾಗಲಿಲ್ಲ, ಅದಕ್ಕೆ ಇಲ್ಲೇ ಸ್ಟಾಪ್ ಮಾಡಿದ್ದು. ಇವು ರಿವರ್ಸ್ ತೆಗೆಸ್ಕೊಂಡು ಹೋಗ್ತಿದ್ದೀವಿ. ಅಲ್ಲೇ ಗೋಳು ಮಾತ್ರ ಬಂದು ಸೊರ್ರಿಯಾಗಿ ಹೊಡಿತೈತೆ ಗುರು. ಯಾಕಂದ್ರೆ ಗಾಳಿ ಎಷ್ಟು ಜೋರಾಗಿ ಬರ್ತದೆ. ಇವಾಗ ಏನಿದ್ರು ಎಕ್ಸಿಟ್ ಆಗೋ ಟೈಮ್ ಬಂತು. ಇನ್ನೇನು ಸನ್ಸೆಟ್ ಆಗ್ದಲ್ಲ, ಏನು ಬೀಚ್ ನೋಡಿ ನೋಡಿ ಸಾಕಾಗೋಯ್ತೆ. ಇವಾಗ ಒಂದು ಹಿಂಗೆ ಡೆಡ್ ಎಂಡ್ ಹೋಗ್ಬಿಟ್ಟು ರಿಟರ್ನ್ ಬಂದು ಸಲೀಸ್ ಕೊಚ್ಚಿ. ಇನ್ನೇನಿದ್ರು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ, ಬನ್ನಿ. ಬೈ ಮಿಸ್ಟೇಕ್ ಏನಾದರೂ ಹುಡುಗಿ ಜೊತೆ ಬಂತಿದ್ರೆ ಇಲ್ಲಿ ಬೀಚ್ ನೋಡ್ಕೊಂಡು ಮೀನು ತಿನ್ಕೊಂಡು ಆರಾಮಾಗಿ ಇಲ್ಲಿ ಶಾಪಿಂಗ್ ಮಾಡ್ಬೋದು ಏರಿಯಾದಲ್ಲಿ. ನಮ್ಮ ಕರ್ಮಕ್ಕೆ ಅವೆಲ್ಲ ಸೀನಿಲ್ಲ. ಒಳ್ಳೆ ದಿವಸ ಬಂದೇ ಬರುತ್ತೆ, ಕತ್ಲಾದ್ಮೇಲೆ ಬೆಳಕು ಬಂದೇ ಬರುತ್ತೆ. ಏನಿದ್ರು ಬಂದ ತಿಂದ ನೋಡ್ಕೊಂಡ ಹೋಗ್ತಾ ಅನ್ನಂಗಿರ್ಬೇಕು ಅಷ್ಟೇ. ನಾವೇನು ಅಷ್ಟು ಪರ್ಚೇಸ್ ಮಾಡೋ ಅಂಥ ಕ್ಯೂರಿಯಾಸಿಟಿ ನಾವೇನು ಹುಡುಗರಲ್ಲ. ಜಸ್ಟ್ ಬಂದು ತಿಂದು ನೋಡ್ದು ಅನ್ನೋದಷ್ಟೇ. ಇದು ಶಾಪಿಂಗ್ ಝೋನು. ಇದೇ ಲಾಸ್ಟ್ ವ್ಯೂ ಪಾಯಿಂಟು. ಇದು ನೋಡ್ಕೊಂಡು ಹೋಯ್ತಾ ಇರೋಣ. ಓಹ್, ಇಲ್ಲಿ ಬಂದು ಆರಾಮಾಗಿ ಸ್ನ್ಯಾಕ್ಸ್ ತಿನ್ಕೊಂಡು ಕೂತ್ಕೊಂಡು ಆರಾಮಾಗಿ ಟೈಮ್ ಪಾಸ್ ಮಾಡ್ಕೊಂಡು ಸಮುದ್ರ ನೋಡ್ಬೋದು. ಮನು, ನನ್ನ ಸಮುದ್ರ ನೀನು. ಇದ್ದೀವಿ ಇಲ್ಲಿಂದ ಈಗ ತಿರುವನಂತಪುರಂ ಫಸ್ಟ್ ಹೋಗಿ ಅಲ್ಲಿಂದ ಕೊಚ್ಚಿ. ಓಕೆ, ಇವಾಗ ತಿರುವನಂತಪುರಂ ಇಲ್ಲಿದೆ, ನಾವು ಇಲ್ಲಿದ್ದೀವಿ. ಇಲ್ಲಿಂದ ಬಂದು ಹಿಂಗೆ ಬಂದಿದ್ದೀವಿ. ಓಕೆ, ಈಗ ಹಿಂಗೆ ಹೋಗೋಣ ಬನ್ನಿ. ಈಗ ತಿರುವನಂತಪುರಮ್ಗೆ ಹೋಗಿ ಅಲ್ಲಿ ದೇವರ ದರ್ಶನ ಮಾಡ್ಕೊಂಡು ಹೊರಡೋಣ.